ಭಾಳ ಕಷ್ಟಪಟ್ಟು ಭಾಳ ಖರ್ಚು ಮಾಡಿ ರೋಗ ಮನೆಗೆ ತೊಗೊಂಬರ್ತೀವಿ ನಾವು. ಆರೋಗ್ಯವಾಗಿರೋದು ಭಾಳ ಸುಲಭದ. ಗಾಂಧೀಜಿಯವರು ಬರೀತಾರೆ ನ್ಯಾಚುರೋಪತಿ ಬಗ್ಗೆ, ಸರಳ, ಸುಲಭ, ಸಾರ್ವತ್ರಿಕ್, ಸಾರ್ವಭೌಮ ಚಿಕಿತ್ಸಾ ಕಮ್ ಖರ್ಚಿಲ್ಲ ಅಂತ. ಬಹಳ ಸರಳದ. ನಮಗೇನೇನು ಬೇಕ್ರಿ, ನಮ್ಮ ಅವಶ್ಯಕತೆಗಳು ಏನೇನು, ನಮ್ಮ ಶರೀರದ ಅವಶ್ಯಕತೆಗಳೇನು, ಪಂಚಭೂತಗಳಿಂದ ಆದಂಥ ಈ ಶರೀರಕ್ಕೆ ಮೊಟ್ಟ ಮೊದಲನೇ ಅವಶ್ಯಕತೆ ಯಾವುದ್ರಿ ಅಂದ್ರೆ ಆಕಾಶ ತತ್ವ. ಯಾರಿಗಾರೆ ಮಾನಸಿಕ ಆಗಿರ್ತೈತಿ ನೋಡ್ರಿ, ಧಾರವಾಡಕ್ಕೆ ಹೋಗ್ಬೇಡ್ರಿ, ಉಪವಾಸ ಮಾಡಿಸ್ರಿ, ವೈಜ್ಞಾನಿಕ ಉಪವಾಸ ಮಾಡಿಸ್ರಿ, ಆರಾಮಾಕೈತಿ. ಅದು ಹತ್ಕೊಂಡು ತಿಂದ್ರಿ ಅಂದ್ರೆ ಬ್ರೇನ ನಡೆಯಂಗಿಲ್ಲ. ಅದಕ್ಕೆ ಆಕಾಶ ತತ್ವ ಅಂದ್ರೆ ಏನ್ರಿ, ನಮ್ಮ ಎರಡು ಜೀವಕೋಶಗಳ ಮಧ್ಯ ಖಾಲಿ ಜಾಗ ಇರ್ತದೆ. ಅದು ಖಾಲಿ ಜಾಗ ಇದ್ರನ ಹಸಿವಾಕತ್. ಮತ್ತು ಆ ಡೆಡ್ ಸೆಲ್ಸ್ ಎಲ್ಲ ಅದ್ರ ಮೂಲಕ ಹೊರಗೆ ಬರ್ಲಕ್ಕೆ ಸಾಧ್ಯ ಆಕತ್. ಅದು ಇರಲಿಲ್ಲ, ಖಾಲಿ ಜಾಗ ಇರಲಿಲ್ಲ ಅಂದ್ರೆ ತಪ್ಪು ಆಹಾರ ವಿಹಾರ ಅನೇಕ ಇದರಿಂದ ಅದು ಇರಲಿಲ್ಲ ಅಂದ್ರೆ ಏನಾಕದ, ಅಲ್ಲಿ ಟಾಕ್ಸಿನ್ ಎಲ್ಲ ಸಂಗ್ರಹ ಆಗ್ಲತ್ತ. ಅವು ಡೆಡ್ ಸೆಲ್ಸ್ ಹೊರಗೆ ಹೋಗಂಗಿಲ್ಲ, ಇದನ್ನಾಗಂಗಿಲ್ಲ. ಅಲ್ಲಿ ಅಕ್ಯುಮುಲೇಷನ್ ಆಫ್ ಫಾರಿನ್ ಮ್ಯಾಟರ್ ಇನ್ ದ ಬಾಡಿ ಇಸ್ ದ ಡಿಸೀಸ್. ಆಮೇಲೆ ಶರೀರ ಒದ್ದಾಡ್ಲ ಹತ್ತದ. ಈ 4 ರಸ್ತಾಲೆ ಏನು ಹೋಗ್ತಿರ್ತಾವಲ್ಲ, ಉಳಿತು ಹೊಲಸು ಸಂಗ್ರಹ ಆತು ಅಂದ್ರೆ 5ನೇ ರಸ್ತಾಲೆ ಹೊರಗೆ ಹಾಕ್ತಿರ್ತದ, ರೋಗ ಅಂತೀವಿ ಅದಕ್ಕೆ ನಾವು. ಕೆಮ್ಮ, ನೆಗಡಿ, ಜ್ವರ, ಡಿಸೆಂಟ್ರಿ, ಅಭೇದಿ ಇಂಥವೆಲ್ಲ ಕುರಾಗಿ ಇದನ್ನಾಗಿ ಗುಳ್ಳೆಯಾಗಿ ಏನಾರೇ ಒಟ್ಟು ಯಾವುದಾರೇ ರಸ್ತಾಲೆ ಹೊರಗೆ ಹಾಕ್ತಿರ್ತವೆ. ಆವಾಗ ಮತ್ತೆ ಔಷಧ ತೊಗೊಂಡಿವಿ ಅಂದ್ರೆ ಅದು ಕ್ರಾನಿಕ್ ಆಕತ್. ನೆಗಡಿ ನೀವು ಇದನ್ನು ಮಾಡಿದ್ರಿ ಅಂತಂದ್ರೆ ಮುಂದೆ ಸೈನಸ್ ಆಕತ್. ಕೆಮ್ಮ ನೀವು ಗುಳಿಗೆ ಔಷಧ ತೊಗೊಂಡ್ರಿ ಅಂದ್ರೆ ಕಫ ಒಣಗಿಕೊಂಡಿರ್ತದ, ಅಸ್ತಮಾ ಆಕತ್. ಅಕ್ಯೂಟ್ ಡಿಸೀಸ್ ಎಲ್ಲ ಕ್ಲೀನಿಂಗ್ ಆ್ಯಂಡ್ ರಿಪೇರಿಂಗ್ ಪ್ರೊಸೆಸ್. ಏನು ತೀವ್ರ ರೋಗಗಳಿರ್ತಾವ ಅವು ಸ್ವಚ್ಛ ಮಾಡ್ತಿರ್ತಾವ, ರಿಪೇರಿ ಮಾಡ್ತಿರ್ತಾವ ನಮ್ಮ ಶರೀರವನ್ನು. ಒಳ್ಳೆ ಆರೋಗ್ಯವನ್ನು ಕೊಡಲಿಕ್ಕೆ ನಿರಂತರವಾಗಿ ಟ್ರೆಮೆಂಡಸ್ ಹೀಲಿಂಗ್ ಪವರ್ ಇಸ್ ದೇರ್ ಇನ್ ಎವ್ರಿ ಬಾಡಿ. ಒನ್ ಶುಡ್ ನೋ ಹೌ ಟು ಗೆಟ್ ಇಟ್. ದಿ ಮೇನ್ ಅನ್ನೋನ್. ಅದ್ಭುತವಾದಂಥ ಶಕ್ತಿ ಅದ. ಒಳಗಿನ ಡಾಕ್ಟರ್ನ ನಾವು ನೋಡೇ ಇಲ್ಲ. ಒಂದು ಅದ್ಭುತವಾದಂಥ ಪ್ರಾಣ ಶಕ್ತಿ ಅದ. ಭಗವದ್ಗೀತಾದಾಗಲಿ ಶರಣರಾಗಲಿ ಅದ್ರ ಬಗ್ಗೆ ಹೇಳ್ತಾರೆ. ಅದಕ್ಕೆ ನಾವು ವೈಟಾಲಿಟಿ, ಇಮ್ಯುನಿಟಿ, ರೋಗ ಪ್ರತಿರೋಧಕ ಶಕ್ತಿ, ಪ್ರಾಣಶಕ್ತಿ ಅಂತೀವಿ. ಏನು ಓತಪ್ರೋತವಾಗಿ ಸೂರ್ಯ ಚಂದ್ರ ಇದೆಲ್ಲವನ್ನೂ ನಡೆಸಿಕೊಂಡು ಹೋಗುವಂಥ ಶಕ್ತಿ, ಉತ್ಪತ್ತಿ ಸ್ಥಿತಿ ಲಯ ಇವತ್ತನ್ನೆಲ್ಲ ಮಾಡುವಂಥ ಶಕ್ತಿ ಒಳಗೂ ಸಹಿತ ಪಚನ ಪೋಷಣ ನಿಷ್ಕಾಶನ ಒಳಗೂ ಉತ್ಪತ್ತಿ ಸ್ಥಿತಿ ಲಯ ಮಾಡುವಂಥದ್ದು ಅದೇ ಪ್ರಾಣಶಕ್ತಿ. ಅದನ್ನು ನಾವು ಚೆನ್ನಾಗಿ ಇದನ್ನು ಮಾಡಬೇಕು. ಆ ಪ್ರಾಣಶಕ್ತಿ ಎದರಿಂದ ನಮಗೆ ಸಿಗ್ತಿರ್ತದೆ? ಆಕಾಶ ತತ್ವದಿಂದ. ಮೊದಲನೇ ಮುಖ್ಯವಾದಂಥ ಇದನ್ನೇನ್ರಿ, ಆಕಾಶ ತತ್ವ. ಖಾಲಿ ಜಾಗ ಒಳಗಿತ್ತು ಅಂತಂದ್ರೆ ಇದ್ರ ಒಳಗಿರುವಂಥ ಖಾಲಿ ಜಾಗಕ್ಕೆ ಘಟಾಕಾಶ ಅಂತಾರೆ, ಇದಕ್ಕೆ ಮಠಾಕಾಶ ಅಂತಾರ, ಹೊರಗಿಂದಕ್ಕೆ ಮಹಾಕಾಶ ಅಂತಾರೆ. ಸ್ಥಾನ ಭೇದ ಅಷ್ಟೆ. ಘಟಾಕಾಶ, ಮಠಾಕಾಶ, ಮಹಾಕಾಶ. ಆಕಾಶ ಎಲ್ಲೈತೆ ಅಂದ್ರೆ ಮ್ಯಾಲೆ ತೋರಿಸ್ರ ರಾಂಗ್. ಘಟಾಕಾಶ, ಮಠಾಕಾಶ, ಮಹಾಕಾಶ. ಆಕಾಶ ತತ್ವ. ಆಕಾಶ ತತ್ವ ಇದ್ರನ ಭಾಳ ಸಂಕ್ಷಿಪ್ತಾಗಿ ಹೇಳ್ತೀನಿ ನಾನು. ಆಮೇಲೆ ವಾಯು ತತ್ವ. ವಾಯುದಾಗ ಪ್ರಾಣ ಇರ್ತದ, ಚೈತನ್ಯ ಇರ್ತದ, ಇದನ್ನು ಸಿಗ್ತದೆ ಕಾಸ್ಮಿಕ್. ಇದನ್ನು ಶುದ್ಧವಾದಾಗ ನೀವು ಇದನ್ನು ಬಂದ್ರಿ ಅಂತಂದ್ರೆ ಬರೀ ಪ್ರಾಣ ಇದನ್ನಷ್ಟ ಅಲ್ಲ, ಅದ್ರಾಗ ಕಾಸ್ಮಿಕ್ ಎನರ್ಜಿನೂ ನಮಗೆ ಸಿಗ್ತಿರ್ತದೆ. ನೀರ್ಗೆ ಇದನ್ನು ತೊಗೊಳ್ಳೋಣ, ಎಷ್ಟು ಆನಂದ ಅನಿಸ್ತದೆ. ಏಕ ಹವಾ ಸೌದವ. ಬೆಳಗಿನ 1 ತಾಸಿನ ಇದನ್ನು ಉಳಿದ 23 ತಾಸಿಗೆ ನಿಮ್ಗೆ ಎನರ್ಜಿ ಸ್ಟೋರೇಜ್. ಜೋ ಸೋಯಾ ಓ ಖೋಯಾ. ಬೆಳಗಿನ ಜಾವದಾಗ ದೌಡ ಹೇಳ್ಬೇಕು. 10 ರೊಟ್ಟಿಗೆ ಎದ್ದು ವಾಕಿಂಗ್ 2 ಕಿಲೋಮೀಟ್ರ್ ಹೋಗಿ 2 ಕಿಲೋಮೀಟ್ರ್ ಬಂದು ಬಿಟ್ರೆ, ಬ್ರಿಸ್ಟ್ ವಾಕ್, ಸ್ಲೋ ರನ್ ಯಾವುದಾರೆ ಇದನ್ನು ಮಾಡಿ ಬಂದು ಬಿಟ್ರೆ, ಏಕ ಹವಾ ಸೌದವ. ಟ್ಯಾಕ್ಸ್ ಇಲ್ಲ ಅದಕ್ಕೆ, ಏನು ಟ್ಯಾಕ್ಸ್ ಫ್ರೀ ಅದು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ. ಇಷ್ಟು ಇದನ್ನು ವಾಯು ವಿಹಾರ ಮಾಡಿರಿ, ಇಷ್ಟು ತುಂಬರಿಯತ್ತೆ ಏನ್ರಿ ಇದನ್ನು ಮಾಡ್ತಾರೆ ನೋಡ್ರಿ. ವೇರ್ ಸನ್ ನಾಟ್ ಎಂಟರ್ಸ್ ದೇರ್ ಎಂಟರ್ಸ್ ಡಾಕ್ಟರ್ಸ್ ಅಂತ. ಬಾಂಬೆದಾಗ ಅದು ಸೂರ್ಯನ ದರ್ಶನ ಆಗಂಗಿಲ್ಲ. ನಿಮಗೆಲ್ಲ ಬೇಕಾದಷ್ಟು ಬೆಳಗಿನ ಜಾವದ 1 ತಾಸು ಯಾರಿಗಾರೆ ಮೈ ನೋಯಿದ್ರೆ ಅಥವಾ ಯಾವರೇ TB ಇದನ್ನಿದ್ರೆ ನೋಡ್ರಿ, 1 ಗ್ಲಾಸ್ ನೀರು ಕುಡಿದು ತಲೆಗೆ ಒದ್ದೆ ಬಟ್ಟೆ ಕಟ್ಟಿ ಎಣ್ಣೆ ಹಚ್ಕೊಂಡು ದುಬ್ಬ ಸೂರ್ಯನ ಮಾಡಿ 1 ತಾಸು ಎಳಿ ಬಿಸಿಲಾಗ ಕೂತಿರಿ ಅಂದ್ರೆ 7 ರಿಂದ 8
ಒಂದು ತಾಸು ಮೈ ಮೇಲೆ ಬಿಸಿಲು ಬಿತ್ತು ಅಂತಂದ್ರೆ TB ವೈರಸ್ ಎಲ್ಲ ಸಾಯ್ತಾವೆ. ಮೈಯಾಗಿನ ನೋವು ಎಲ್ಲ ಹೊಕ್ಕಾವ, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಹಾಕದ, ಎಲುಬು ಗಟ್ಟಿ ಹಾಕಾವ, ರಿಕೆಟ್ಸ್ ರೋಗ ಬರಂಗಿಲ್ಲ. ಭಾಳ ದೊಡ್ಡ ಶಕ್ತಿ ಅದ. ಪವರ್ ಹೌಸ್ಗಳು ಇದ್ದಂಗೆ ಇವ. ಪವರ್ ಹೌಸ್ ಗೊತ್ತಿಲ್ರಿ, ಅವೆಲ್ಲ ಶಕ್ತಿ ಇದನ್ನ ಮಾಡ್ತಾವೆ. ಅದಕ್ಕೆ ಪ್ರಕೃತಿಯಿಂದ ದೂರ ಇದ್ದೀವಿ ಅಂದ್ರೆ ನಾವು ದೌಡ್ ರೋಗಿಯಾಗಿ. ಪ್ರಕೃತಿಗೆ ಓರ್ ರಿಟರ್ನ್ ಟು ನೇಚರ್, ಪ್ರಕೃತಿಯ ಮಡಿಲಲ್ಲಿ. ಆಮೇಲೆ ಮೂರನೇದು ಯಾವುದ್ರಿ ಅಂದ್ರೆ ವಾಯು ತತ್ವ, ಇದು ಆಕಾಶ ತತ್ವ, ವಾಯು ತತ್ವ, ಇದನ್ನ ಅಗ್ನಿ ತತ್ವ, ಜಲ ತತ್ವ. ನಾಲ್ಕನೇ ಹಿಂಗೆ ಪಂಚಭೂತಗಳು ನಮಗೆ ಸಮತೋಲನ ಇತ್ತು ಅಂತಂದ್ರೆ ನಮಗೆ ರೋಗ ಬರಂಗಿಲ್ಲ. ಈ ಪಂಚಭೂತಗಳು ಒಳಗೊಂದು ಆತ್ಮ ಒಂದು ಇರ್ತದಲ್ಲ, ಆರೂ ಯೋಗ್ಯ ಇದ್ರೆ ಆರೋಗ್ಯ. ಅದಕ್ಕೆ ನೋಡ್ರಿ, ಈಗೇನು ಕೂತಿರ್ಲ, ಹಿಂಗೆ ಕೂತಿದ್ದೀವಿ. ಹಿಂಗೆ ಕೂತ್ರಿ ಅಂದ್ರೆ ಮುಪ್ಪ ಬರಂಗಿಲ್ಲ. ಹಿಂಗೆ ಕೂತ್ರಿ ಅಂದ್ರೆ ಮುಪ್ಪ ಬರಂಗಿಲ್ಲ ನಿಮಗೆ. ಅದಕ್ಕೆ ನೋಡ್ರಿ ಇಂಥವೆಲ್ಲ ನೋಡ್ರಿ, ಇದಕ್ಕೆ ಕಾಫ್ ಮಸಲ್ ಅಂತಾರೆ. ಕಾಫ್ ಮಸಲ್ ಅಂತಾರೆ. ಇದು ಏನು, ಇದನ್ನು ಇಲ್ಲಿದ ಚರ್ಮ ತೆಗೆದಿತ್ತು ಇದಕ್ಕೆ ಅದು ಹಸ್ತಿರ್ತಾರೆ, ಅಥವಾ ಈ ತೊಡೆಗಿಂದರೆ ತೆಗೆದು ಹಸ್ತಿರ್ತಾರೆ. ಎಲ್ಲರೇ ಆಕ್ಸಿಡೆಂಟ್ ಇದನ್ನ ಆದ್ರೆ ಸೆಕೆಂಡ್ ಹಾರ್ಟ್ ಅಂತಾರೆ. ಇವು ರೆಸ್ಟ್ ಅದು ಅಂದ್ರೆ ಹಿಂಗೆ ಕೂತ್ರಿ ಅಂತಂದ್ರೆ, ಇವು ರೆಸ್ಟ್ ಸಿಕ್ತು ಅಂತಂದ್ರೆ ಹಾರ್ಟ್ಗೆ ತೊಂದರೆ ಆಗಂಗಿಲ್ಲ. ಕೆಲವು ರೋಗದ ಕಾರಣಗಳನ್ನು ಹೇಳ್ತೀವಿ. ಒಂದನೇದ್ದು, ನಾವು ಪ್ರಕೃತಿಯಿಂದ ದೂರವಿದ್ದರೆ, ರಿಟರ್ನ್ ಟು ನೇಚರ್. ಆಮೇಲೆ ಪ್ರಕೃತಿ ನಿಯಮಗಳನ್ನು ಪಾಲಿಸದಿದ್ದರೆ, ಒಂದು ಬಯೋಲಾಜಿಕಲ್ ಕ್ಲಾಕ್ ಅಂತ ಇರ್ತದೆ. ಯಾವ್ದಾರು ದೇಶಕ್ಕೆ ಹೋದಿವಿ ಅಂದ್ರೆ ಆ ದೇಶದ ಗಡಿಯಾರದಂಗೆ ನಾವು ಹೊಂದಿಸ್ಕೋತೀವಿ. ಹಂಗೆ ನಮ್ಮ ಸೃಷ್ಟಿ ಜೊತೆಗೆ ನಮ್ಮ ಇದನ್ನು ಹೊಂದಿಸ್ಕೋಬೇಕು. ನಮ್ಮ ಗಡಿಯಾರನು ಅದಕ್ಕೆ ಬಯೋಲಾಜಿಕಲ್ ಕ್ಲಾಕ್. ಅದಕ್ಕೆ ಅದರಂಗೆ ಪ್ರಕೃತಿ ನಿಯಮಗಳನ್ನು ಪಾಲಿಸದಿದ್ದರೆ ನಮ್ಮ ಶರೀರದ ಎಲ್ಲ ಮಹತ್ವದ ಅವಶ್ಯಕತೆಗಳು ನಮ್ಮ ಶರೀರಕ್ಕೆ ದೊರಕದೇ ಇದ್ದರೆ, ಪಚನ ಕ್ರಿಯೆ ಸರಿಯಾಗಿ ಆಗದಿದ್ದರೆ ಪೋಷಣವು ಸರಿಯಾಗಿ ಆಗುವುದಿಲ್ಲ. ಪೋಷಣ ಸರಿಯಾಗಿ ಆಗದಿದ್ದರೆ ನಿಷ್ಕಾಸನ ಸರಿಯಾಗಿ ಆಗುವುದಿಲ್ಲ. ಸರಿಯಾಗಿ ಪಚನ ಆಗಲಿಲ್ಲ ಅಂದ್ರೆ ಪೋಷಣೆ ಆಗಲಿಲ್ಲ, ಪಚನ ಆಗಲಿಲ್ಲ, ಪೋಷಣೆ ಆಗಲಿಲ್ಲ ಅಂದ್ರೆ ನಿಷ್ಕಾಸನೂ ಆಗಂಗಿಲ್ಲ. ಜೈ ಬಾರ್ ಖಾಯ್ ತೈ ಬಾರ್ ಜಾಯ್ ಅಂತ ಎಷ್ಟು ಹೊತ್ತು ಉಣ್ತೀವೋ ಅಷ್ಟು ಹೊತ್ತು ಹೋಗ್ಬೇಕತ್ತ. 2 ದಿವಸಕ್ಕೊಮ್ಮೆ ಹೋಗೋರದಾರ, ಚಹಾ ಕುಡ್ದಾಗ ಹೋಗೋರದಾರ, ಬಿಡಿ ಸೇದ್ದಾಗ ಒಬ್ಬೊಬ್ರಿಗೆ ಇದನ್ನು ಬರ್ತಿರ್ತದೆ. ಕಾನ್ಸ್ಟಿಪೇಷನ್ ಈಸ್ ದ ರೂಟ್ ಕಾಸ್ ಫಾರ್ ಆಲ್ ದ ಡಿಸೀಸಸ್. ಯಾವ್ದು ನೋಡಿದ ಕೂಡಲೇ ಗ್ರಹಣ ಅನ್ನಿಸ್ತಿರ್ತದ, ಅದು ಒಳಗೂ ಉಳಿತು ಅಂತಂದ್ರೆ. ಎವ್ರಿ ಮ್ಯಾನ್ ಕ್ಯಾರೀಸ್ 2 kg ಆಫ್ ಫಾರಿನ್ ಮ್ಯಾಟರ್ ವಿತ್ ಹಿಸ್ ವೇಟ್ ಅಂತ. ಎಲ್ಲರೂ 2 ಕಿಲೋ ಸಂಡಾಸ್ ಹೊತ್ಕೊಂಡ ತಿರ್ಗಾಡ್ತೀವತ್ತು. ದೊಡ್ಡ ಮಲಾಶಯ ಅಂತಿರ್ತದ ನಮ್ಮಲ್ಲಿ, ದೊಡ್ಡ ಕರುಳು ಮಲಾಶಯನ ಅಂತಾರೆ, ಮಲ ಸಂಗ್ರಹ ಇರ್ತದ. ಅದಕ್ಕೆ ನೋಡಿ ಕ್ಲೀನ್ ಸ್ವಚ್ಛ ಆಗೋದು ಯಾವಾಗ ಹಾಕದ. ನೀವು ಬಿಸ್ಕಿಟ ಬ್ರೆಡ್ ಇವು ಕೊಡಲಿಲ್ಲ ಅಂದ್ರೆ ಮಕ್ಕಳಿಗೆ ಮೈದಾ ಬೇಸನ್ನು ಇಂಥವು ಉಪ್ಪ ಸಕ್ಕರೆ ಭಾಳ ಕಡಿಮೆ ಉಪಯೋಗ ಮಾಡಿ. ಕಿಡ್ನಿಗೆ ಮತ್ತು ಇದಕ್ಕೆ ಈ ಕ್ರಿಸ್ಟಲ್ ಕ್ರಿಸ್ಟಲ್ ಶುಗರ ನಮ್ಮ ದೇಹಕ್ಕೆ ಅವಶ್ಯಕತೆ ಇಲ್ಲ. ನೋಡ್ರಿ, ತರಕಾರಿಗಳನ್ನು ಹೋಡ್ರಿ ಅಂದ್ರೆ ಅದು ಕಪ್ಪಾಕದ, ಕಬ್ಬಿಣ ಐತೆ ಅದ್ರಾಗ. ಈ ಸಾಲ್ಟ್, ಈ ಮಿನರಲ್ಗಳು ನಮ್ಮ ಅವಶ್ಯಕತೆ. ಅವೆಲ್ಲ ಆರ್ಗ್ಯಾನಿಕ್ ಸಾಲ್ಟ್ಸ್ ಅಂತಾರೆ. ಅವು ಮಿನರಲ್ಸ್, ಆರ್ಗ್ಯಾನಿಕ್ ಮಿನರಲ್ಸ್, ಅವು ನೀರಿನಾಗ ಕರಗ್ತಾವೆ. ಇದು 1 ತೊಲಿ ಉಪ್ಪು ಹೊರಗೆ ತೆಗಿಬೇಕಾದ್ರೆ 5 ಲೀಟ್ರ್ ನೀರು ಕುಡಿಬೇಕು. ಕಿಡ್ನಿ ಎಷ್ಟು ಕೆಲಸ ಮಾಡಬೇಕು ಪಾಪ, ಅದು ದೌಡ್ ಭಾಳ ವೀಕ್ ಆಗತ್ತೆ.